ಇನ್ನು ಬೆಂಗಳೂರಿನಲ್ಲಿ ಪ್ರೇಯಸಿಗಾಗಿ ಕಳ್ಳನಾದಂತಹ ಪ್ರಿಯಕರ ಪ್ರೀತಮಿಗಾಗಿ ದುಬಾರಿ ಮೊಬೈಲ್ಗಳನ್ನ ಕದ್ದ ಪ್ರಿಯಕರ ಕಳೆದ ವಾರ ಒಂದೇ ರಾತ್ರಿ 2 ಶೋರೂಮ್ಗೆ ಈತ ಕನ್ನ ಹಾಕಿದ್ದಾನೆ. ಇದಕ್ಕೆ ಕಾರಣ ಪ್ರಿಯತಮಿಗೆ ಮೊಬೈಲ್ ಅನ್ನ ಕೊಡಿಸಬೇಕು, ಲವರ್ಗೆ ಮೊಬೈಲ್ ಅನ್ನ ಕೊಡಿಸಬೇಕು, ಅದು ಕೂಡ ಕಾಸ್ಟ್ಲಿ ಮೊಬೈಲ್. ಕಳೆದ ವಾರ ಒಂದೇ ರಾತ್ರಿ 2 ಶೋರೂಮ್ಗೆ ಈತ ಕನ್ನ ಹಾಕಿದ್ದಾನೆ. ಅದು ಕೂಡ ಲೇಟೆಸ್ಟ್ ಐಫೋನ್ 17 ಸೀರೀಸ್ ಏನಿದೆ ಅದು ಸೇರಿದ ಹಾಗೆ ದುಬಾರಿ ಮೊಬೈಲ್ಗಳ ಕಳ್ಳತನ ಮಾಡಿದ್ದಾನೆ. ಅದು ಒಂದಲ್ಲ ಎರಡಲ್ಲ 30 ಮೊಬೈಲ್ಗಳನ್ನ 30ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಕಳ್ಳತನ ಮಾಡಿರೋದು ಈತ. ಪತಿ ಬಿಟ್ಟು ಕಳ್ಳನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಸ್ಮಿತಾ. ಸೊ ಪ್ರಿಯಕರ ತಂದುಕೊಟ್ಟ ಮೊಬೈಲ್ ಸೇಲ್ ಮಾಡ್ತಾ ಇದ್ದಂತ ಪ್ರೇಯಸಿ, ಅಂದ್ರೆ ಇದು ಅವಳಿಗೇನು ಗಿಫ್ಟ್ ಕೊಡಬೇಕು ಅಂತಲ್ಲ, ಅದನ್ನ ಪ್ರೇಯಸಿ ತಂದು ನಂತರ ಆಕೆ ಮಾರಾಟ ಮಾಡ್ತಿಲ್ಲ. ಇದೊಂದು ಬಿಸ್ನೆಸ್ ಇವ್ರದ್ದು. ಸೊ ಪ್ರಿಯಕರ ದಿವಾಸ್, ಪ್ರೇಯಸಿ ಅಸ್ಮಿತಾ, ಗೆಳೆಯ ಆರೋಹನ್ ಅರೆಸ್ಟ್ ಮಾಡಲಾಗಿದೆ. 30 ಲಕ್ಷ ಮೌಲ್ಯದ 28 ಮೊಬೈಲ್, ಒಂದು ವಾಚ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನಾವು ಹಿಂದೆ ಎಲ್ಲ ಕೇಳಿದ್ವಿ, ಏನು ದುಡ್ಡಿಲ್ದಂತಹ ಸಂದರ್ಭದಲ್ಲಿ ಪ್ರಿಯತಮಿಗೆ ಗಿಫ್ಟ್ ಮಾಡೋದಕ್ಕೆ ಏನಾದರೂ ಕಾಸ್ಟ್ಲಿ ವಸ್ತುಗಳನ್ನು, ಬಟ್ಟೆ, ಚಪ್ಪಲಿ ಕದ್ದಂಥವ್ರನ್ನೂ ಕೂಡ ನಾವು ನೋಡಿದ್ದೀವಿ, ಮೊಬೈಲನ್ನು ಕದ್ದಂಥವ್ರು. ಆದರೆ ಈತ ಒಂದೆರಡು ಮೊಬೈಲ್ ಏನಾದರೂ ಕದ್ದಿದ್ರೆ ಆ ಥರ ಅಂತ ಅನ್ಕೋಬೋದಾಗಿತ್ತು. ಆದರೆ ಇವ್ರದ್ದೊಂದು ದೊಡ್ಡ ವ್ಯವಹಾರನೇ ಇದೆ. ಇಲ್ಲಿ 30 ಮೊಬೈಲನ್ನು 2 ಶೋರೂಮಿಂದ ಈತ ಕದ್ದಿದ್ದಾನೆ. ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಹಿಂದೆಲ್ಲ ನಾವು ಕೇಸ್ಗಳನ್ನ ಕೇಳಿದ್ವಿ, ಪ್ರೇಯಸಿ ಗಿಫ್ಟ್ ಮಾಡೋದಕ್ಕೆ ಅಥವಾ ಏನಾದರೂ ಖರೀದಿ ಮಾಡೋದಕ್ಕೆ ಒಂದು ಕೊಡ್ಬೇಕು ಸ್ಪೆಷಲ್ ಅಂತ. ಆದ್ರೆ ಇದು ಒಂದು ಬಿಸ್ನೆಸ್ ಅಂತ, ಮೊಬೈಲ್ನ ದೊಡ್ಡ ಮಟ್ಟದಲ್ಲಿ ಕದ್ದು ಪ್ರಿಯತಮಿಗೆ ಕೊಡೋದು. ಏನು ಇವ್ರ ಕತೆ ಅಂತ? ಅವಿನಾಶ್, ದಿವಾಸ್, ಆರೋಹನ್ ಜೊತೆಗೆ ಅಸ್ಮಿತಾ, ಈ ಮೂವರು ಕೂಡ ನೇಪಾಳ ಮೂಲದವರು. ಬೆಂಗಳೂರಲ್ಲಿ ಬಂದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡು ವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ದಿವಾಸ್ ಮತ್ತೆ ಆರೋಹನ್ ಇಬ್ರು ಕೂಡ ಡೆಲಿವರಿ ಬಾಯ್ ಒಂದು ವೇಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಆಕ್ಚುಲಿ ಇವ್ರು ಮಾಡ್ತಾ ಇದ್ದಿದ್ದು ಡೆಲಿವರಿ ಬಾಯ್ ಕೆಲಸ ಆದ್ರೂ ಕೂಡ ಒಂದಷ್ಟು ರೆಕ್ಕಿ ಮಾಡ್ತಿದ್ರು. ಅಂದ್ರೆ ಯಾವ್ಯಾವ ಅಂಗಡಿಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಮೊಬೈಲ್ ನಾವು ಕಳ್ಳತನ ಮಾಡೋದಕ್ಕೆ ಸಿಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ಕಳೆದ ವಾರ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗುಂಜೂರಲ್ಲಿರುವಂತಹ ಕ್ರೋಮಾ ಶೋರೂಮ್ ಸೇರಿದಂತೆ ಬೆಳ್ಳಂಡೂರಲ್ಲಿರುವಂತಹ ಒಂದು ಕ್ರೋಮಾ ಶೋರೂಮ್, 2 ಶೋರೂಮ್ಗೆ ಒಂದೇ ದಿನ ರಾತ್ರಿ ಶಟರ್ ಮುರಿದು ಒಳಗಡೆ ಹೋಗ್ತಾರೆ. ಅದಾದ ನಂತರದಲ್ಲಿ ಶೋರೂಮ್ ಅಲ್ಲಿ ಇದ್ದಂತಹ ಮೊಬೈಲ್, ವಾಚ್ ಎಲ್ಲವನ್ನ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿ ಅದಾದ ನಂತರದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ ಏನಿರುತ್ತೆ ಡೋರ್, ಆ ಮೂಲಕವಾಗಿ ಎಲ್ರು ಕೂಡ ಹೋಗ್ತಾರೆ. ಅಂದ್ರೆ ಇಲ್ಲಿ ಇವ್ರ ಪುರುಷ ಹೋಗಿ ಮೊಬೈಲ್ ಅನ್ನ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ, ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಲೇಡೀಸ್ ಮುಖಾಂತರವಾಗಿ, ಅಂದ್ರೆ ಮಹಿಳೆಯ ಮುಖಾಂತರವಾಗಿ ಅದನ್ನು ಈಸಿಯಾಗಿ ಮಾರಾಟ ಮಾಡಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಸ್ಮಿತಾ ಏನಿದೆ ಆಕೆಯನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಈ ದಿವಾಸ್ ಏನಿದ್ದಾನೆ ಆಕೆಯ ಜೊತೆಗೆ ಅಸ್ಮಿತಾ, ಆತನ ಜೊತೆಗೆ ಅಸ್ಮಿತಾ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಆಕೆಗೆ ಒಂದು ಮದುವೆ ಕೂಡ ಆಗಿರುತ್ತೆ. ಗಂಡನನ್ನ ಬಿಟ್ಟು ಬಂದು ಇಲ್ಲಿ ದಿವಾಸ್ ಎಂಬಾತನ ಜೊತೆಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ಕೊಂಡು ಈ ರೀತಿಯಾಗಿ ಕಳ್ಳತನ ಮಾಡುವಂತಹ ಪ್ರಿಯತಮನ ಒಂದು ಕೃತ್ಯಕ್ಕೆ ಸಾಥನ ಕೂಡ ಕೊಡ್ತಾ ಇದ್ರು. ಸದ್ಯಕ್ಕೆ ಬೆಳ್ಳಂಡೂರು ಮತ್ತೆ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ಕೂಡ ದಾಖಲಾಗುತ್ತೆ. ತನಿಖೆಯನ್ನು ನಡೆಸಿದಂತ ವರ್ತೂರು ಪೊಲೀಸು 3 ಆರೋಪಿಗಳನ್ನು ಸದ್ಯಕ್ಕೆ ಬಂಧನ ಮಾಡಿ 30 ಲಕ್ಷ ಮೌಲ್ಯದ ಸುಮಾರು 28 ಮೊಬೈಲ್ ಆಗಿನ ಒಂದು ವಾಚ್ ಅನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಫೋನ್ ಅಲ್ಲಿ ಏನು ಐಫೋನ್ 17 ಸೀರೀಸ್ ನ ಫೋನ್ ಜೊತೆಗೆ ಸ್ಯಾಮ್ಸಂಗ್ ನ S24 ಅಂದ್ರೆ ತುಂಬಾನೇ ಕಾಸ್ಟ್ಲಿ ಮೊಬೈಲ್ ಎಲ್ಲವೂ ಕೂಡ ಇತ್ತು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಜಪ್ಪ. ಇದು 30 ಲಕ್ಷ ಮೌಲ್ಯದ 28 ಮೊಬೈಲ್ ಅನ್ನ ಕಳ್ತನ ಮಾಡಿರೋದು. ಒಂದು ನೆಟ್ವರ್ಕ್ ಇವ್ರದ್ದು. ಕಳ್ತನ ಮಾಡಿ ನಂತರ ಪ್ರೇಯಸಿ ಕೊಟ್ಟು ಅದನ್ನ ಮತ್ತೆ ಮಾರಾಟ ಮಾಡೋದು. ಸೊ ಇದು ಪ್ರೇಯಸಿ ಅಸ್ಮಿತಾ ಒಂದು ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಸ್ನೇಹಿತರು ಅವ್ರ ಹೇರ್ ಸ್ಟೈಲು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ.